ನೈಸರ್ಗಿಕವಾಗಿ ಇನ್ಸುಲಿನನ್ನು ಹೆಚ್ಚು ಮಾಡುವಂತಹ, ಜೀರ್ಣಕ್ರಿಯೆಯನ್ನು ಸುಲಭ ಮಾಡುವಂತಹ ಮತ್ತು ಐರನ್ ಕಂಟೆಂಟನ್ನು ಬಹಳಷ್ಟು ಹೊಂದಿರುವಂತಹ ಸೊಪ್ಪಿನ ಪಲ್ಯವನ್ನು ನಾವಿವತ್ತು ಮಾಡೋಣ. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾವು ಮಾತಾಡ್ತಾ ಇರೋದು ಯಾವ ಸೊಪ್ಪಿನ ಬಗ್ಗೆ ಅಂತ. ಎಲ್ಲ ಪಲ್ಯನೂ ಮಾಡುವ ಹಾಗೆ ನಾವಿಲ್ಲಿ ಅಡುಗೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಅಂತೆಲ್ಲ ಹಾಕಿದ್ದೀವಿ. ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಆದರೆ ಬಹಳಷ್ಟು ಮನೆಯಲ್ಲಿ ನಾವು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಇದರ ಹಿಂದೆ ಇರೋ ವೈಜ್ಞಾನಿಕತೆ ಏನು ಅಂತಂದರೆ, ಅಲಿಸಿನ್ ಅಂತ ಒಂದು ಕೆಮಿಕಲ್ಲು ನಾವು ಬೆಳ್ಳುಳ್ಳಿಯನ್ನು ಜಜ್ಜೋದ್ರಿಂದ ರಿಲೀಸ್ ಆಗುತ್ತೆ. ಅದರಿಂದ ಬೆಳ್ಳುಳ್ಳಿಯ ಘಮ ಎಲ್ಲ ಪದಾರ್ಥಗಳಿಗೂ ಹರಡುತ್ತೆ. ಸೊ ಇಲ್ಲಿ ನಾವು ಅಡಿಷ್ನಲ್ ಆಗಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಹೆಚ್ಚಿಟ್ಕೊಂಡು ಅದನ್ನು ಮೊದಲು ಹುರ್ಕೊಳ್ತೇವೆ. ಹಸಿ ವಾಸನೆ ಎಲ್ಲ ಹೋದ ನಂತರ ಇದಕ್ಕೆ ನಾವು 1 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತೀವಿ. ಈ ಅರಿಶಿಣದ ಪುಡಿ ನ್ಯಾಚುರಲ್ ಸ್ಯಾನಿಟೈಸರ್ ಅಂತ ಹೇಳ್ಬೋದು. ವಿಶೇಷವಾಗಿ ಸೊಪ್ಪಿನ ಪಲ್ಯಗಳು ಮಾಡಬೇಕಿದ್ರೆ ಇದನ್ನು ಬಳಸೋದು ಅತ್ಯುತ್ತಮ. ಅದಷ್ಟೇ ಅಲ್ಲದೆ ನಾವು ಮಾಡ್ತಾ ಇರೋ ಸೊಪ್ಪಿನ ಪಲ್ಯದ ಕಹಿಯನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ನೀವು ಗೆಸ್ ಮಾಡಿದ್ದು ಸರಿ ಇದೆ, ಇದು ಮೆಂತ್ಯ ಸೊಪ್ಪಿನ ಪಲ್ಯ. ಇಲ್ಲಿ ನಾವು ಎಲೆ ಅಷ್ಟೇ ಅಲ್ಲದೆ ಎಳೆಯಾದಂತಹ ದಂಟನ್ನು ಕೂಡ ಬಳಸ್ಕೊಂಡಿದ್ದೇವೆ. ಈ ಪಲ್ಯ ಸ್ವಲ್ಪ ಹುಡಿ ಹುಡಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದ್ದರಿಂದ ನಾವಿಲ್ಲಿ ಸ್ವಲ್ಪವೇ ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ. ನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು. ನಾವಿಲ್ಲಿ ಸಣ್ಣ ಮೆಣಸಿನ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇವೆ. ಮುಚ್ಚಿ ಒಂದು 4ರಿಂದ 5 ನಿಮಿಷ ಬೇಯಿಸಿದ ನಂತರ ಅದಕ್ಕೆ ತುರಿದ ತೆಂಗಿನಕಾಯಿನ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಸುಮಾರು ವಾರಕ್ಕೆ 3 ಸತಿ ಇದನ್ನು ಬಳಸೋದ್ರಿಂದ ಮಧುಮೇಹ ಇರುವವರು 1-2 ಸ್ವೀಟ್ ತಿನ್ಬೋದು ನೋಡಿ. ಬಿಸಿಯಾದ ಅನ್ನಕ್ಕೆ ಒಂದು ಮುದ್ದೆ ಬೆಣ್ಣೆಯನ್ನು ಹಾಕಿ ಈ ಪಲ್ಯದ ಜೊತೆಗೆ ತಿಂತಾ ಇದ್ದ ಅದರ ಮಜಾನೇ ಬೇರೆ. ಹೇಗಿತ್ತು ಅಂತ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.